ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ 17 ಡಿಸೆಂಬರ್ನಲ್ಲಿ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ ಮೋಸ್ಟ್ 30 ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ನಾವು ಈ ಒಂದು ಸೆಷನಲ್ಲಿ ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಅಂತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆಯ ಅನಾಲಿಸಿಸ್ ಕ್ಲಾಸ್ಗಳನ್ನು ಮತ್ತು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡ್ತಾ ಇಲ್ಲ ಅಲ್ವಾ, ಪ್ಲೀಸ್ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಡೈಲಿ ನೋಡ್ತಾ ಬನ್ನಿ, ಸರಿನಾ? ಹಾಗೆ ನಿಮ್ಗೆ ಏನಾದರೂ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ಇಷ್ಟ ಆಗ್ತಾ ಇತ್ತು ಆ್ಯಂಡ್ ದೆನ್ ಕ್ವಶನ್ಗಳು ಲೆವೆಲಲ್ಲಿ ಇರ್ತಕ್ಕಂಥ ಕ್ವಶನ್ಗಳಾಗಿತ್ತು ಅಂತಂದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಸರಿನಾ? ಸೊ ಅದು ನೀವು ನಮಗೆ ಕೊಡ್ತಕ್ಕಂಥ ಒಂದು ರಿಟರ್ನ್ ಗಿಫ್ಟ್ ಅಂತಲೇ ಹೇಳ್ಬೋದು, ಸರಿನಾ? ಸೊ ಮೀನ್ಸ್ ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ ಅಂತ ನಮ್ಮ ಒಂದು ಬಯಕೆ, ಸರಿನಾ? ಸೊ ಮೀನ್ಸ್ ಜಾಸ್ತಿ ಜನಕ್ಕೆ ರೀಚ್ ಆಯಿತು ಅಂದರೆ ನಮಗೂ ಸಮ್ ಮೋಟಿವೇಶನ್ ಸಿಗುತ್ತೆ ಅನ್ನೋದು ಅಷ್ಟೇ ರೀಸನ್. ಓಕೆ, ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಪ್ರೆಸ್ ಕ್ಲಬ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ, ಸರಿನಾ? ಸೊ ಮೀನ್ಸ್ ಮೊದಲ ಮಹಿಳೆ ಇದೆ ನೋಡಿ, ಸರಿನಾ? ಸೊ ಮೀನ್ಸ್ ಮೊದಲ ಅಂತ ಬಂತು ಅಂದ್ರೇ ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲಿ ಮೊದಲ ಮಹಿಳೆ ಅಂತ ಬಂದರೆ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ, ಮೊದಲ ಭಾರತೀಯ ಮಹಿಳೆ ಅಂತಂದರೆ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಈ ಒಂದು ಪ್ರೆಸ್ ಕ್ಲಬ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿರ್ತಕ್ಕಂತಹ ಮೊದಲ ಮಹಿಳೆ ಯಾರು? ಆಕೃತಿ ಶರ್ಮಾ ಅವರು, ಆ್ಯಂಡ್ ದೆನ್ ಸಂಗೀತಾ ಬರುವ, ಪಿಶಾರೋಟಿ ಅವರು, ಆ್ಯಂಡ್ ದೆನ್ ಈ ಒಂದು ಅರ್ಚನಾ ಗುಪ್ತಾ ಅವರು, ಮತ್ತೆ ಮೀನಾಕ್ಷಿ ಲೇಖಿ ಅವರು ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೀವು ಗೊತ್ತಾಗ್ತಿರ್ಬೋದು, ಗೆಸ್ ಮಾಡಿ ಸಹ ಹೇಳ್ತಾ ಇರ್ಬೋದು, ಇಷ್ಟು ಉದ್ದ ಇದೆ ಅಂದ್ರೆ ಆಪ್ಷನ್, ಸೊ ಇದೇ ಆಗಿರುತ್ತೆ ಅಂತ. ಯಾವುದು? ಈ ಸಂಗೀತಾ ಅವ್ರು ಏನಿದಾರಲ್ವಾ, ಪ್ರೆಸ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಸಂಗೀತಾ ಅವ್ರಿಗೆ ಏನು ಕೆಲಸ? ಸಂಗೀತಾ ಅವರು ಸಂಗೀತ ಕಚೇರಿಯಲ್ಲಿ ಇರಬೇಕಲ್ವಾ, ಸರಿನಾ? ಸೊ ಮೀನ್ಸ್ ಈಗ ನೆನ್ಪಿಟ್ಕೊಳ್ಳಿ, ನೆನಪುಳಿತದೆ, ಸರಿನಾ? ಸೊ ಮೀನ್ಸ್ ಯಾರು ಈ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾದ ಮೀನ್ಸ್ ಈ ಒಂದು ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಈ ಸಂಗೀತಾ ಬರುವ ಪಿಶಾರೋಟಿ ಅವರು, ಸರಿನಾ? ಸೊ ಯಾರು ಈ ಒಂದು ಸಂಗೀತಾ ಅವರು ಯಾವುದರ ಅಧ್ಯಕ್ಷರಾಗಿದ್ದಾರೆ ಅಂದರೆ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾದ ಒಂದು ಅಧ್ಯಕ್ಷರಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಉಪರಾಷ್ಟ್ರಪತಿಗಳು ಇತ್ತೀಚೆಗೆ ಯಾರ ನೆನಪಿಗಾಗಿ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರು ಅಂತ ಕೇಳಿದ್ದಾನೆ, ಸರಿನಾ? ಸೊ ಹಾಗಾದರೆ ನಮ್ಮ ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿ ಯಾರಿದ್ದಾರೆ? 15ನೇ ಉಪರಾಷ್ಟ್ರಪತಿ ಅಂತ ಹೇಳ್ತೀವಿ, ಯಾರು? ಸಿ.ಪಿ. ರಾಧಾಕೃಷ್ಣನ್ ಅವರು, ಸರಿನಾ? ಯಾರು? ಸಿ.ಪಿ. ರಾಧಾಕೃಷ್ಣನ್ ಅಂತ ಹೇಳ್ತೀವಿ, ಅವರನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸೊ ಆ್ಯಂಡ್ ದೆನ್ ರಾಜರಾಜ ಚೋಳರ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರಂತೆ ಎರಡನೇ ಪುಲಕೇಶಿ ಅವರು, ಇಮ್ಮಡಿ ಪುಲಕೇಶಿ ಅವರ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರಂತೆ. ಹಾಗೆ ಚಕ್ರವರ್ತಿ ಪೆರುಂಬಿಡುಗು ಮುತ್ತರಯ್ಯರ್ ಅವರ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ್ರಂತೆ, ಮತ್ತೆ ಕೃಷ್ಣದೇವರಾಯರ್ದು, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹಾಗೇನು ಮತ್ತೆ ಗೆಸ್ ಮಾಡಿ ಹೇಳ್ಬೋದು ನೀವು, ಯಾವುದು ಅತಿ ಉದ್ದವಾದ ಆಪ್ಷನ್ ಯಾವುದಿದೆ ಅದೇ ಅಂತ. ಯಾವುದು? ಚಕ್ರವರ್ತಿ ಪೆರುಂಬಿಡುಗು ಮುತ್ತರಯ್ಯರನವರ ಈ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಯಾರು? ನಮ್ಮ ಭಾರತದ ಉಪರಾಷ್ಟ್ರಪತಿಗಳು ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ಬೋದು. ಅವಾಗನೇ ಹೇಳಬೇಕಾಗುತ್ತೆ ಉಪರಾಷ್ಟ್ರಪತಿ ಅಂತ ಯಾರು ಬಿಡುಗಡೆ ಮಾಡಿದ್ರು ಅಂತ ಕೇಳ್ತಾನೆ, ಅವಾಗನೇ ಹೇಳಬೇಕಾಗುತ್ತೆ ಚಕ್ರವರ್ತಿ ಪೆರುಂಬಿಡುಗು ಮುತ್ತರಯ್ಯರ್ ಅಂತ, ಸರಿನಾ? ಸೊ ಹಾಗಾದರೆ ಏನನ್ನು ಬಿಡುಗಡೆ ಮಾಡಿದ್ರು ಅಂತ ಕೇಳ್ತಾನೆ, ಅವಾಗನೇ ಹೇಳಬೇಕಾಗುತ್ತೆ ಅಂಚೆ ಚೀಟಿಯನ್ನು ಸ್ಮರಣಾರ್ಥವಾಗಿ ಬಿಡುಗಡೆ ಮಾಡಿದ್ದಾರೆ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಮೂರನೇ ಪ್ರಶ್ನೆ, ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯ ಯಾವ ಹುಲಿ ಮೀಸಲು ಪ್ರದೇಶವನ್ನು ಚಿರತೆ ಅಭಯಾರಣ್ಯ ಆಗಿ ಪರಿವರ್ತಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವುದನ್ನ ಪರಿವರ್ತನೆ ಮಾಡಿದಾರೆ? ಹುಲಿ ಇರೋದನ್ನ ಇವಾಗ ಚಿರತೆ ಅಭಯಾರಣ್ಯ ಮಾಡ್ತಾ ಇದ್ದಾರೆ ಅಂತ. ಯಾವುದು? ಕನ್ಹಾ ಹುಲಿ ಮೀಸಲು ಪ್ರದೇಶ, ಹೌದಾ? ಆ್ಯಂಡ್ ದೆನ್ ವೀರಾಂಗಣ ದುರ್ಗಾವತಿ ಹುಲಿ ಮೀಸಲು ಪ್ರದೇಶ, ಓಕೆ. ಆ್ಯಂಡ್ ದೆನ್ ಪನ್ನಾ ಹುಲಿ ಮೀಸಲು ಪ್ರದೇಶ, ಪೆಂಚ್ ಹುಲಿ ಮೀಸಲು ಪ್ರದೇಶ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ವೀರಾಂಗಣ ದುರ್ಗಾವತಿ ಹುಲಿ ಮೀಸಲು ಪ್ರದೇಶವನ್ನು ಏನು ಮಾಡ್ತಾ ಇದ್ದಾರೆ? ಈ ಚಿರತೆ ಅಭಯಾರಣ್ಯವಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ, ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಇಷ್ಟನ್ನು ನೋಡಿ ನೀವು ಮುಂದೆ ಹೋಗ್ತೀರಾ, ಇಷ್ಟನ್ನೇ ನೀವೇನಾದರೂ ನೋಡಿ ಮುಂದೆ ಹೋದರೆ, ಸರಿನಾ? ಸೊ ಇದು ಈ ಒಂದು ಕ್ವಶನ್ಗೆ ನೀವು ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ. ಎಲ್ಲವೂ ಸಹ ನೋಡ್ಕೊಳ್ಬೇಕು. ಕನ್ಹಾ ಅನ್ನೋದೇನಿದೆಯಲ್ಲ, ಈ ಒಂದು ಕನ್ಹಾ ಹುಲಿ ಮೀಸಲು ಪ್ರದೇಶವು ಸಹ ಮಧ್ಯಪ್ರದೇಶದಲ್ಲೇ ಕಂಡುಬರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ದೆನ್ ಪನ್ನಾ ಸಹ ನಿಮಗೆ ಎಲ್ಲಿ ಕಂಡುಬರುತ್ತೆ? ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಗೊತ್ತಿರಬೇಕು. ಆ್ಯಂಡ್ ದೆನ್ ಪೆಂಚ್ ಸಹ ನಿಮಗೆ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ ಅನ್ನೋ ಸಹ ನೆನಪಿರಬೇಕು, ಗೊತ್ತಿರಬೇಕು. ಆ್ಯಂಡ್ ದೆನ್ ಈ ಒಂದು ಸಾಗರ್ ಜಿಲ್ಲೆ ಏನಿದೆ ಅಲ್ವಾ, ಸಾಗರ್ ತಾಲೂಕಲ್ಲಿದೆ, ನಮ್ಮ ಕರ್ನಾಟಕದ ಶಿವಮೊಗ್ಗದಲ್ಲಿದೆ ಸಾಗರ್ ತಾಲೂಕು. ಸಾಗರ್ ಚೆನ್ನಾಗಿದೆ ನೋಡಿ, ಹೋಗಕ್ಕೆ ಚೆನ್ನಾಗಿದೆ, ಟೂರ್ಗೆ ಹೋಗೋಕ್ಕೆ. ಓಕೆ, ಸೊ ಈ ಒಂದು ಸಾಗರ ಅಂತ ಒಂದು ಜಿಲ್ಲೆ ಇದೆ, ಎಲ್ಲಿ ಕಂಡುಬರುತ್ತೆ? ಈ ನಮ್ಮ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ, ಸರ್. ಆ ಒಂದು ಸಾಗರ ಜಿಲ್ಲೆಯಲ್ಲಿ ಈ ಒಂದು ವೀರಾಂಗಣ ದುರ್ಗಾವತಿ ಹುಲಿ ಮೀಸಲು ಪ್ರದೇಶ ಕಂಡುಬರುತ್ತೆ. ಸೊ ಆ ಒಂದು ಹುಲಿ ಮೀಸಲು ಹೋಗಿ ಇವಾಗ ಏನಾಗ್ತಾ ಇದೆ ಅಂದರೆ ಅದು ಚಿರತೆ ಮೀಸಲು ಪ್ರದೇಶವಾಗ್ತಾ ಇದೆ, ಚಿರತೆ ಅಭಯಾರಣ್ಯ ಆಗ್ತಾ ಇದೆ ಅನ್ನೋದು ಸಹ ನೆನ್ಪಿಟ್ಕೊಳ್ಳಿ. ಯಾವುದು? ವೀರಾಂಗಣ ದುರ್ಗಾವತಿ ಹುಲಿ ಮೀಸಲು ಪ್ರದೇಶ ಅಂತ ಹೇಳ್ತೀವಿ, ಸರಿನಾ? ಸೊ ವೀರರಾಗಬೇಕು ಅಂದರೆ ನಾವೇನು ಮಾಡಬೇಕು? ಚಿರತೆಯ ಥರ ವೇಗವಾಗಿ ಓಡಬೇಕು, ಸರಿನಾ? ಸೊ ನೆನ್ಪಿಟ್ಕೊಳ್ಳಿ, ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್, ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಮಸೂದೆ 2025 ಅಡಿಯಲ್ಲಿ ಯಾವ ಸಂಸ್ಥೆಗಳನ್ನು ಒಂದೇ ಛತ್ರಿಯ ಅಡಿಯಲ್ಲಿ, ಮೀನ್ಸ್ ಒಂದೇ ಒಂದು ಅಂಡರಲ್ಲಿ, ಒಂದೇ ಒಂದು ಸೂರ್ಯನ ಅಡಿಯಲ್ಲಿ ನಿಯಂತ್ರಕದ ಅಡಿಯಲ್ಲಿ ತೆರೆಯಲಾಗ್ತದೆ ಅಂತ ಕೇಳಿದ್ದಾನೆ, ಸರ್. ಯಾವುದನ್ನ? ಈ ಒಂದು UGC, ICTI ಮತ್ತು NCTE ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂತಂದರೆ CBSE,
SC ಮತ್ತು ಈ ಒಂದು ರಾಜ್ಯ ಮಂಡಳಿಗಳು ಸರಿನಾ. ಸೊ ಇದು ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ರಾಜ್ಯ ಮಂಡಳಿಗಳಲ್ಲಿ ಆ್ಯಂಡ್ ದೆನ್ ಈ ಒಂದು ICSEಯಲ್ಲಿ ಸರಿನಾ. ಸೊ ಆ್ಯಂಡ್ ದೆನ್ ಇದು ಆಗಲ್ಲ. ಆ್ಯಂಡ್ ದೆನ್ IIT ಮತ್ತು IIMಗಳು ಮಾತ್ರ. ಸೊ ಇದು ಅಲ್ಲ. ಆ್ಯಂಡ್ ದೆನ್ ಕೇವಲ ವೈದ್ಯಕೀಯ ಮಂಡಳಿಗಳು ಇದು ಸಹ ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು UGC, ಈ CTE ಮತ್ತು ಈ ಒಂದು NCTE ಏನಿದೆ ಅಲ್ವಾ, ಈ ಮೂರನ್ನು ಸಹ ಒಂದರ ಅಡಿಯಲ್ಲಿ ಒಂದೇ ಒಂದು ರೆಗ್ಯುಲೇಟರಿ ಅಡಿಯಲ್ಲಿ ತರಬೇಕು ಅಂತ ಈ ಒಂದು ಮಸೂದೆನೇ ಮಾಡ್ತಾ ಇದ್ದಾರೆ. ಯಾವ ಮಸೂದೆ? ಈ ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಮಸೂದೆ 2025 ಅಂತ ಹೇಳ್ತೀವಿ ಸರಿನಾ. ಯಾವ ಮಸೂದೆ? ಈ ಒಂದು ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಮಸೂದೆ 2025. ಸೊ ನಿಮಗೆ ಪ್ರಶ್ನೆ ಇಷ್ಟೇ ಕೇಳಬೇಕು ಅಂತ ಇಲ್ಲ. ಓಕೆ, ಡೆಪ್ತ್ ಕ್ವಶನ್ ಹೇಗೆ ಕೇಳ್ತಾನೆ ಅಂತಂದರೆ ಈ ಒಂದು ಮಸೂದೆಯನ್ನು ಯಾವ ತಿಂಗಳಲ್ಲಿ ಮಂಡಿಸಿದರು ಸರ್ ಹೇಳಿ ಸರ್ ಅಂತ ಹೇಳ್ತಾನೆ. ಅವಾಗ ಹೇಳಬೇಕಾಗುತ್ತೆ ಸರ್ ಡಿಸೆಂಬರಲ್ಲಿ ಕರೆಂಟ್ ಅಫೇರ್ಸ್ ಓದಿದ್ವಾ, ಅವಾಗ ಡಿಸೆಂಬರಲ್ಲಿ ಅಂತ ನೆನಪಿರ್ಬೇಕು ಮೈಂಡಲ್ಲಿ. ಓಕೆ, ಡಿಸೆಂಬರ್ ಅಂತ ನೀವು ನೆನಪಿಟ್ಕೊಳ್ಳೋದು ಇದೆಯಲ್ಲ ಸರ್, ರಟ್ಟ ಹೊಡೆಯೋದಾಗಲ್ಲ. ಜಸ್ಟ್ ಮೈಂಡ್ ಹೇಳಬೇಕು. ಓಕೆ, ಇದನ್ನು ಯಾವಾಗ ಓದಿದ್ದೀನಿ? ಓಕೆ ಸರ್ ಅವಾಗ ಕ್ಲಾಸ್ ಹೇಳಿದ್ರಲ್ವ ಡಿಸೆಂಬರಲ್ಲಿ. ಓಕೆ, ಡಿಸೆಂಬರಲ್ಲಿ ಇರಬೇಕು. ಓಕೆ, ಡಿಸೆಂಬರ್ ಟಿಕ್ ಹಾಕಿ ಅಷ್ಟೇ. ಬಟ್ ಇದೇನಾದರೂ ನಿಮಗೆ ಅಕ್ಟೋಬರ್ ಅಂತ ಏನಾದರೂ ಕೊಟ್ಟನ, ಅಕ್ಟೋಬರಲ್ಲಿ ನಿಮ್ಗೆ ಸಾಧ್ಯವೇ ಇಲ್ಲ. ಯಾಕಂದರೆ ಅಕ್ಟೋಬರಲ್ಲಿ ಯಾವುದೋ ಅಧಿವೇಶನ ಇರೋದಿಲ್ಲ ರೀ. ಸಮ್ ಗೆಸ್ ಮಾಡಿ ಸಹ ಹೇಳ್ಬೋದಾಗುತ್ತೆ ನೀವು. ಆ್ಯಂಡ್ ದೆನ್ ಜನವರಿ ಅಂತ ಕೊಟ್ಟನ, ಜನವರಿ ಸಹ ಸಾಧ್ಯ ಆಗಲ್ಲ, ಯಾಕಂದರೆ ಜನವರಿಯಲ್ಲೂ ಸಹ ಅಧಿವೇಶನ ಇರಲ್ಲ. ಮತ್ತು ನೀವು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ಕೊಟ್ಟರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಆಪ್ಷನಲ್ಲಿ. ಬಟ್ ನಿಮಗೆ ಅಕ್ಟೋಬರ್ ಕೊಟ್ಟರೆ ಆ್ಯಂಡ್ ದೆನ್ ಜನವರಿ ಕೊಟ್ಟರೆ ಜಸ್ಟ್ ಎಲಿಮಿನೇಟ್ ಮಾಡಿ ಅದಕ್ಕೆ. ಯಾಕಂದರೆ ಅವಾಗ ಯಾವುದೇ ಅಧಿವೇಶನ ನಡೆದೇ ಇರೋದಿಲ್ಲ. ಸೊ ಆ ಅಧಿವೇಶನ ನಡೆದೇ ಇರೋ ಟೈಮಲ್ಲಿ ಹೇಗ್ರಿ ಮಸೂದೆ ಮಂಡನೆ ಮಾಡ್ತಾರೆ ಅವರು ಸರಿನಾ. ಸೊ ಅವಾಗಲೇ ಇದ್ದ ಟೈಮಲ್ಲೇ ಬಂದು ಮಂಡನೆ ಮಾಡಿರಿ ಅಂದರೆ ಮಾಡಲ್ಲ ಅವರು ಸರಿನಾ. ಸೊ ಅದಕ್ಕೆ ಸಮ್ ಟ್ರಿಕ್ಗಳ ನೆನಪಿಟ್ಕೊಳ್ಳಿ ಸರಿನಾ. ಸೊ ಇದು ನಿಮಗೆ ಯೂಸ್ ಆಗ್ತವೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಈ ಒಂದು MG ನರೇಗಾ ಯೋಜನೆ ಅಡಿಯಲ್ಲಿ ಬದಲಾವಣೆ ತರಲಾದ VB ಗ್ರಾಮ್ಜಿ 2025 ಅಡಿಯಲ್ಲಿ ಎಷ್ಟು ದಿನಗಳ ವೇತನ ಉದ್ಯೋಗ ಖಾತ್ರಿಯನ್ನು ನೀಡಲಾಗಿದೆ ಅಂತ ಕೇಳಿದ್ದೇನೆ ಸರಿನಾ. ಎಷ್ಟು ದಿನಗಳ ಕಾಲ? ಸೊ ನಿಮಗೆ ನೀನೇನು ಹೇಳಿದ್ದೆ ಸರಿನಾ, ಪೂಜ್ಯ ಬಾಪು ಈ ಒಂದು ಗಾಂಧಿ ನರೇಗಾ ಯೋಜನೆ ಮಾಡಿದ್ದಾರೆ ಅಂತ ಸರಿನಾ, ಪೂಜ್ಯ ಬಾಪು ಅಂತ ಹೆಸರಿಟ್ಟಿದ್ದಾರೆ ಅಂತ. ಬಟ್ ಅದನ್ನು ಸಹ ತೆಗೆದು ಏನು ಮಾಡಿದ್ದಾರೆ ಅಂತಂದ್ರೆ ಇವಾಗ ಮತ್ತೆ ಈ ಒಂದು VB ಗ್ರಾಮ್ಜಿ ಅಂತ ಸರಿನಾ, VB ಗ್ರಾಮ್ಜಿ 2025 ಅನ್ನೋ ಒಂದು ಹೆಸರನ್ನ ತರಬೇಕು ಅಂತ ಇವಾಗ ಹೊರಟಿದ್ದಾರೆ ಸರಿನಾ. ಸೊ ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ಈ ಒಂದು MG ನರೇಗಾದ ಅಡಿಯಲ್ಲಿ ಮೊದಲು ಎಷ್ಟು ದಿನಗಳ ಕಾಲ ಇತ್ತು ಅಂದರೆ ಖಾತ್ರಿ ಒಂದು ಉದ್ಯೋಗ 100 ದಿನಗಳ ಕಾಲ ಇತ್ತು. ಬಟ್ ಇವಾಗ ಎಷ್ಟಿದೆ ಅಂತ ನೋಡೋದಾದರೆ 125 ದಿನಗಳ ಕಾಲ ಇದೆ ಸರಿನಾ. ಆ್ಯಂಡ್ MG ನರೇಗಾದ ಅಡಿಯಲ್ಲಿ ಮೊದಲು ಯಾವುದೇ ಒಂದು ಏನಂತ ಹೇಳ್ತೀವಿ ಲೀವ್ ಡೇಸ್. ಓಕೆ, ಏನಂತ ಹೇಳ್ತೀವಿ ಲೀವ್ ಡೇಸ್ಗೆ ಕನ್ನಡದಲ್ಲಿ ರಜಾ ದಿನಗಳು. ಓಕೆ, ಏನಂತ ಹೇಳ್ತೀವಿ ರಜಾ ದಿನಗಳು ಇರಲಿಲ್ಲ. ಮೀನ್ಸ್ ಸ್ಪೆಸಿಫಿಕ್ ಆಗಿ ಇವಾಗಲೇ ರಜೆ ತೊಗೊಳ್ಬೇಕು, ಅವಾಗಲೇ ರಜೆ ತೊಗೊಳ್ಬೇಕು ಅಂತ. ಬಟ್ ಈ ಒಂದು VB ಗ್ರಾಮ್ಜಿ ಒಂದು ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಏನಿದೆ ಅಲ್ವಾ, ಈ ಒಂದು ರೋಜ್ಗಾರ್ ಯೋಜನೆ ಅಡಿಯಲ್ಲಿ 60 ದಿನ ರಜೆ ತೊಗೊಳ್ಬೋದಂತೆ. ಯಾವಾಗ? ಈ ಕೆಲಸ ಯಾವುದೇ ಒಂದು ಕೆಲಸ ಇಲ್ಲದೆ ಇರೋ ಟೈಮಲ್ಲಿ. ಓಕೆ, ಇವಾಗ ಮಳೆಗಾಲ ಇರುತ್ತೆ, ಮಳೆಗಾಲದಲ್ಲಿ ಅತಿ ಹೆಚ್ಚು ಏನಾದರೂ ಕೆಲಸ ಇರ್ತಾವ? ಇಲ್ಲ, ಇರೋದಿಲ್ಲ. ಸೊ ಅವಾಗ ನೀವು ಈ ಒಂದು ರಜೆಗಳನ್ನು ತೊಗೊಳ್ಬಹುದು. ಸೊ ಆ ರೀತಿ ಸಹ ಇಲ್ಲಿ ತರ್ತಾ ಇದ್ದಾರೆ ಯಾವುದೇ ಒಂದು VB ಗ್ರಾಮ್ಜಿ 2025 ಅಡಿಯಲ್ಲಿ ಸರಿನಾ. ಸೊ ಇದನ್ನು ಸಹ ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಅಸ್ಸಾಂನ ಯಾವ ವನ್ಯಜೀವಿ ಅಭಯಾರಣ್ಯವು ಗೋಲ್ಡನ್ ಲಂಗೂರ್ಗೆ 2ನೇ ಸಂರಕ್ಷಿತ ಆವಾಸ ಸ್ಥಾನವಾಗಿದೆ ಅಂತ ಕೇಳಿದ್ದೇನೆ. ಯಾವುದಕ್ಕೆ? ಒಂದು ಲಂಗೂರ್ಗೆ ಅಂತ. ಯಾವುದು? ಗೋಲ್ಡನ್ ಲಂಗೂರ್. ಮತ್ತೆ ಅದು ಯಾವುದು ಅಂತ ಹೇಳ್ತಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಬಂದಿರುತ್ತೆ ಈ ಒಂದು ಚಕ್ರಶಿಲಾ ವನ್ಯಜೀವಿ ಅಭಯಾರಣ್ಯ. ಯಾವುದು? ಚಕ್ರಶಿಲಾ ವನ್ಯಜೀವಿ ಅಭಯಾರಣ್ಯ. ಸೊ ಎಷ್ಟು ಜನ ಇದನ್ನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ? ಒಂದು ತಂಬಾಕಿ. ಓಕೆ, ಒಂದು ತಂಬಾಕಿ ಸರ್, ಐ ಆಮ್ ಆಲ್ಸೋ ಅಂತ. ಮೀನ್ಸ್ ಎಷ್ಟು ಜನ ಇದನ್ನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ? ಯಾವುದು? ಈ ಒಂದು ಚಕ್ರಶಿಲಾ ವನ್ಯಜೀವಿ ಅಭಯಾರಣ್ಯವನ್ನು ಸರಿನಾ. ಸೊ ಇದು ಏನಿದೆ, ಸೊ ಇದು ಗೋಲ್ಡನ್ ಲಂಗೂರ್ಗೆ ಸಂರಕ್ಷಿತ ಆವಾಸ ಸ್ಥಾನವಾಗಿದೆ. 2ನೇದು ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ? ಅಸ್ಸಾಮಲ್ಲಿ ಕಂಡುಬರುತ್ತೆ. ಯಾವುದು? ಗೋಲ್ಡನ್ ಲಂಗೂರ್ಗೆ 2ನೇ ಸಂರಕ್ಷಿತ ಸ್ಥಾನವಾಗಿರ್ತಕ್ಕಂಥ ಚಕ್ರಶಿಲಾ ವನ್ಯಜೀವಿ ಅಭಯಾರಣ್ಯ ಅಂತ ಹೇಳ್ತೀವಿ ಸರಿನಾ. ವೀರಾಂಗಣ ಎಲ್ಲಿ ಕಂಡು ಬರ್ತಾ ಐತ್ರಿ? ಮರ್ತೋಗ್ಬಿಟ್ರಾ? ಮತ್ತೆ ಮುಂದೆ ಹಾಗೆ ಹೇಳ್ತಾ ಹೋಗೋದು, ಮತ್ತೆ ನೀವು ಹಿಂದಿನ ಮರೆತು ಹೋಗೋದು. ವೀರಾಂಗಣ ಎಲ್ಲಿ ಕಂಡು ಬರ್ತಾ ಇತ್ತು? ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇತ್ತು. ಏನಾಗಿದೆ ಇದು ಪ್ರಸ್ತುತ? ಹುಲಿ ಮೀಸಲು ಅಭಯಾರಣ್ಯ ಇರೋದು ಇವಾಗ. ಈ ಚಿರತೆ ಮೀಸಲು ಅಭಯಾರಣ್ಯವಾಗಿದೆ ಸರಿ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮೈಕ್ರೋಸಾಫ್ಟ್ CEO ಸತ್ಯ ನಾಡೆಲ್ಲಾ ಇತ್ತೀಚೆಗೆ ಯಾವ ರಾಜ್ಯದ ಪೊಲೀಸರಿಗಾಗಿ AI ಚಾಲಿತ ಉಪಕರಣವನ್ನು ಬಿಡುಗಡೆ ಮಾಡಿದರು ಅಂತ ಸರಿನಾ. ಯಾರು ಬಿಡುಗಡೆ ಮಾಡಿದ್ದಾರೆ ಇದನ್ನು? ಈ ಸತ್ಯ ನಾಡೆಲ್ಲ ಅವರು ಬಿಡುಗಡೆ ಮಾಡಿದ್ದಾರೆ. ಯಾವ ರಾಜ್ಯದ ಜೊತೆ ರೀ? ಮಹಾಕ್ರೈಮ್. ಯಾವ ಮಹಾಕ್ರೈಮ್? ಮಹಾರಾಷ್ಟ್ರ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ನಿನ್ನೆ ಸಹ ಪ್ರಶ್ನೆ ನೋಡಿದ್ವಿ. ಬಟ್ ಇಲ್ಲಿ ಇನ್ಫಾರ್ಮೇಷನ್ ನೀವು ಎಡಿಷನಲ್ ಏನು ತಿಳ್ಕೊಬೇಕಾಗಿತ್ತು ಅಂತಂದರೆ ಈ ಒಂದು ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ CEO ಸತ್ಯ ನಾಡೆಲ್ಲಾ ಅಂತ ಹೇಳ್ತೀವಿ ಸರ್. ಈ ಒಂದು ಮೈಕ್ರೋಸಾಫ್ಟ್ನ CEO ಯಾರು ಅಂತ ಕೇಳ್ಬೋದು ನಿಮಗೆ ಸ್ಟ್ಯಾಟಿಕಲಿ. ಸೊ ಅವಾಗ ಹೇಳಬೇಕಾಗುತ್ತೆ ಈ ಒಂದು CEO ಆಗಿರ್ತಕ್ಕಂಥ ಸತ್ಯ ನಾಡೆಲ್ಲ ಅವರು ಯಾವ ದೇಶದವರಾಗಿದ್ದಾರೆ? ಸತ್ಯ. ಯಾವ ದೇಶ ರೀ? ಇಂಡಿಯಾನೇ ಆಗಿರಬೇಕು ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಮಹಾರಾಷ್ಟ್ರದ ಪೊಲೀಸರಿಗೆ ಬಿಡುಗಡೆ ಮಾಡಲಾದ AI ಉಪಕರಣದ ಮುಖ್ಯ ಉದ್ದೇಶವೇನು ಅಂತ ಹೇಳಿದ್ದೇನೆ ಸರ್. ಏನು ಉದ್ದೇಶ ಆಗಿದೆ ಇದ್ರದ್ದು? ಸೊ ಇದರ ಉದ್ದೇಶ ಬಂದುಬಿಟ್ಟು ಅಪರಾಧ ವಿಶ್ಲೇಷಣೆ ಮತ್ತು ತನಿಖಾ ದಕ್ಷತೆಯನ್ನು ಹೆಚ್ಚಳ ಮಾಡಲು ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಯುನೆಸ್ಕೋ ಇತ್ತೀಚೆಗೆ ತನ್ನ ಯಾವ ಪಟ್ಟಿಗೆ ಅಳಿವಿನಂಚಿನಲ್ಲಿರುವ ಸಾಂಪ್ರದಾಯಿಕ ಕಲೆಗಳನ್ನು ಸೇರಿಸಿದೆ ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಕಲೆಗಳನ್ನು ಯುನೆಸ್ಕೋ ತನ್ನ ಒಂದು ಪಟ್ಟಿಯಲ್ಲಿ ಸೇರಿಸಿದೆ ಅಂತ? ಯಾವುದು ಹೇಳ್ಬೋದಾ? ಯಾವುದಂತ
ಹೇಳಿ ನೋಡುವ ಇದಕ್ಕೆ. ಸೊ ಇದಕ್ಕೆ ಸೇರೋದು ಉತ್ತರ ಆಗುತ್ತೆ. ಅವಾಗ ನಾವು ಹೇಳಬೇಕಾಗುತ್ತೆ ತುರ್ತು ಸಂರಕ್ಷಣಾ ಪಟ್ಟಿ ಅರ್ಜೆಂಟ್ ಸೇಫ್ ಗಾರ್ಡಿಂಗ್ ಲಿಸ್ಟಲ್ಲಿ ಸೇರಿಸಿದೆ ಯಾವುದರನ್ನ, ಈ ಒಂದು ಸಾಂಪ್ರದಾಯಿಕ ಕಲೆಗಳನ್ನ ಯಾವ ಪಟ್ಟಿಗೆ ಅಂತ ಕೇಳಿದ್ರೆ ಈ ಒಂದು ತುರ್ತು ಸಂರಕ್ಷಣಾ ಪಟ್ಟಿಗೆ ಅರ್ಜೆಂಟ್ ಸೇಫ್ ಗಾರ್ಡಿಂಗ್ ಲಿಸ್ಟಲ್ಲಿ ಯುನೆಸ್ಕೋ ನಮ್ಮ ಭಾರತದ ಸಾಂಪ್ರದಾಯಿಕ ಕಲೆಗಳನ್ನು ಸೇರಿಸಿದೆ. ಸರಿನಾ? ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್, ಯಾವ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಕಾಡ್ಗಿಚ್ಚು ನಿರ್ವಹಣಾ ನಿರ್ಣಯಕ್ಕೆ ಅಂಗೀಕಾರ ನೀಡಲಾಯಿತು ಅಂತ ಕೇಳಿದ್ದೇನೆ. ಸರಿನಾ? ಕಾಡ್ಗಿಚ್ಚು ನಿರ್ವಹಣಾ ನಿರ್ಣಯಕ್ಕೆ ಅಂಗೀಕಾರ ನೀಡಲಾಯಿತು ಯಾವುದು ಅಂತ ಹೇಳಿದ್ರೆ ಈ ಒಂದು UNEA ಅಂತ ಹೇಳಿದ್ವಿ, ಯುನೆಸ್ಕೋ ಮತ್ತು ವಿಶ್ವಸಂಸ್ಥೆಯ ಪರಿಸರ ಸಭೆ. ಸರಿನಾ? ಸೊ ಪರಿಸರಕ್ಕೆ ಸಂಬಂಧಪಟ್ಟಿರಬೇಕಲ್ವಾ ಈ ಒಂದು ಕಾಡ್ಗಿಚ್ಚನದು. ಸೊ ಅದಕ್ಕೆ ಏನಂತ ಹೇಳ್ತೀವಿ ನಾವು ಅಂತಂದ್ರೆ ಈ ಯುನೆಸ್ಕೋ ವಿಶ್ವಸಂಸ್ಥೆಯ ಪರಿಸರ ಸಭೆ ಅಂತ ಹೇಳ್ತೀವಿ. ಸರಿನಾ? ಸೊ ಇಲ್ಲಿ UNEA ಒಂದು ಅಧಿವೇಶನ ಇತ್ತೀಚೆಗೆ ಎಲ್ಲಿ ನಡೆದಿತ್ತು? ಸೊ ಇದು ನಡೆದಿರೋದಿಲ್ಲ ಅಂತ ನೈರೋಬಿ ಅಂತ ಹೇಳ್ತೀವಿ. ಯಾವುದು? ನೈರೋಬಿ ಅಂತ ಹೇಳ್ತೀವಿ. ನೈರೋಬಿಯಲ್ಲಿ ಕಂಡುಬರುತ್ತೆ, ಕೀನ್ಯಾದಲ್ಲಿ ಕಂಡುಬರುತ್ತೆ. ಸರಿನಾ? ಕೀನ್ಯಾದ ರಾಜಧಾನಿ ನೈರೋಬಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಕೀನ್ಯಾದ ರೂಪಾಯಿ ಯಾವುದು ಅಂತ ಕೇಳಿದ್ದಾನೆ. ರೀಸೆಂಟಾಗಿ ಯಾವ ಎಕ್ಸಾಮ್ ಅಂತ ನನಗೆ ನೆನಪಿಲ್ಲ. ಓಕೆ, ಮತ್ತೆ ಹೇಳಿದ್ರು ಸಹ ಸುಳ್ಳಾಗಿರುತ್ತೆ. ಯಾವುದು ಎಕ್ಸಾಮ್ ನೆನಪಿಲ್ಲ, ಬಟ್ ರೀಸೆಂಟಾಗಿ ಒಂದು ಎಕ್ಸಾಮಲ್ಲಿ ಕೇಳಿದ್ದಾನೆ. ಓಕೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಐ ಥಿಂಕ್ UPಯಲ್ಲಿ ಕೇಳಿದಾನೋ ಅಥವಾ ಬಿಹಾರಲ್ಲಿ ಕೇಳಿದಾನೋ ನೆನಪಿಲ್ಲ. ಸೊ ಅಲ್ಲಿ ಏನು ಕೇಳಿದಾನೆ ಅಂತಂದರೆ ಈ ಕೀನ್ಯಾದ ರೂಪಾಯಿ ಯಾವುದು ಅಂತ, ಮೀನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಕರೆನ್ಸಿ ಯಾವುದು ಅಂತ ಅವಾಗ ನೀವು ಹೇಳಬೇಕಾಗುತ್ತೆ ಶಿಲಾಂಗ್ ಅಂತ. ಸರಿ, ಏನು SHILLONG ಶಿಲಾಂಗ್. ಒನ್ ಶಿಲಾಂಗ್ ಅಲ್ಲ ಆ್ಯಕ್ಚುಲಿ 0.75 ಶಿಲಾಂಗ್ ಈಕ್ವಲ್ಸ್ 1 rupees. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಮೀನ್ಸ್ ನಮ್ಮ ಭಾರತದ ಕರೆನ್ಸಿಗಿಂತ ಇದು ಕಡಿಮೆ ಇದೆ. ಆ್ಯಂಡ್ ನಮ್ಮ ಭಾರತದ ಒಂದು ಕರೆನ್ಸಿ ಈಕ್ವಲ್ಸ್ ಅಮೇರಿಕದ $90 ಅಂತ ಹೇಳ್ತೀವಿ. ಸರ್ ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ರೀಸೆಂಟಾಗಿ ಇವತ್ತು ಹೈಕ್ ಆಗಿದ್ದಾರೆ, $90.83 ಆಗಿದೆ ಇವತ್ತು. ಸೊ ಕೇಳ್ಬೋದು ನಿಮಗೆ ಈ ಒಂದು ಅಂಕಿ ಅಂಶನೇ ಕೇಳ್ತಾನೆ. 90.83 ನೆನ್ಪಿಟ್ಕೊಳ್ಳಿ. ಇಲ್ಲಿವರೆಗೆ ಆಗಿರ್ತಕ್ಕಂಥ ಹೈಯೆಸ್ಟ್ ಇದು. ಓಕೆ, ಕೊಡುಗೆ ನೀಡ್ತಾ ಇದೀವಿ, GDP ಹೈಯೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಿದಾರಲ್ವ, ಅವರಿಗೂ ಸಹ ಒಂದು ಸ್ವಲ್ಪ ತೋರಿಸಿದೆ ಗೂಗಲ್ ಮಾಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲೋವಿ ಇನ್ಸ್ಟಿಟ್ಯೂಟ್ನ ಏಷ್ಯಾ ಪವರ್ ಇಂಡೆಕ್ಸ್ 2025ರಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಅಂತ ಕೇಳಿದ್ದೇನೆ. ಸರ್ ಯಾವುದು? ಈ ಒಂದು ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತ ಸ್ಥಾನ ಎಷ್ಟು ಅಂತ, ಎಷ್ಟನೇ ಸ್ಥಾನದಲ್ಲಿ ಇದೆ ನಮ್ಮ ಭಾರತ, ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ 3ನೇ ಸ್ಥಾನದಲ್ಲಿ ಅಂತ. ಸರಿನಾ? ಯಾವುದು? ಈ ಒಂದು ಏಷ್ಯಾ ಪವರ್ ಇಂಡೆಕ್ಸಲ್ಲಿ ಮೊದಲ ಸ್ಥಾನದಲ್ಲಿ ಯಾರು? ಈ ಅಮೆರಿಕ ಅಂತ ಹೇಳ್ತೀವಿ, 2ನೇ ಸ್ಥಾನದಲ್ಲಿ ಚೀನಾ ಅಂತ ಹೇಳ್ತೀವಿ, 3ನೇ ಸ್ಥಾನದಲ್ಲಿ ನಮ್ಮ ಭಾರತ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಏಷ್ಯಾ ಪವರ್ ಇಂಡೆಕ್ಸ್ 2025ರಲ್ಲಿ ಮೊದಲ ಸ್ಥಾನ ಪಡೆದಿರತಕ್ಕಂತಹ ದೇಶ ಯಾವುದು ಅಂತ ಕೇಳಿದ್ದೇನೆ. ಸರ್ ಯಾವ ದೇಶ? ಇವಾಗ ಹೇಳಿದೆ ನಿಮಗೆ ಜಸ್ಟ್ ಯಾವುದು? ಅಮೆರಿಕ ಅಂತ. ಸೆಕೆಂಡ್ ಯಾವುದು? ಚೀನಾ ಅಂತ ಹೇಳ್ತೀವಿ. ಸರಿನಾ? ಆ್ಯಂಡ್ ನೆಕ್ಸ್ಟ್, ವಿಶ್ವದ ಪ್ರಬಲ ಪಾಸ್ಪೋರ್ಟ್ ಶ್ರೇಯಾಂಕವನ್ನು ನಿರ್ಧರಿಸುವ ಪ್ರಮುಖ ಮಾನದಂಡಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಸರಿನಾ? ಯಾವುದು ಮಾನದಂಡಗಳಾಗಿದ್ದಾವೆ ಇದಕ್ಕೆ? ಸೊ ಇದಕ್ಕೆ ಮಾನದಂಡಗಳು ಬಂದ್ಬಿಟ್ಟು ವೀಸಾ ಮುಕ್ತ ದೇಶಗಳ ಸಂಖ್ಯೆಯನ್ನು ನಾವು ಲೆಕ್ಕ ಹಾಕ್ತೀವಿ. ಸರಿನಾ? ಆ್ಯಂಡ್ ನೆಕ್ಸ್ಟ್, ಚೆನ್ನೈ ಮೆಟ್ರೋ ರೈಲು ವಿಸ್ತರಣೆಗೆ $240 ಮಿಲಿಯನ್ ಸಾಲವನ್ನು ಅನುಮೋದಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದರೆ. ಸರಿನಾ? ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನೈ ಮೆಟ್ರೋ ರೈಲು ವಿಸ್ತರಣೆಗೆ $240 ಮಿಲಿಯನ್ US ಡಾಲರ್ ಅಂತ ಹೇಳ್ತೀವಿ. ಸರಿನಾ? ಸೊ ಸಾಲವನ್ನು ಅನುಮೋದಿಸಿದ ಸಂಸ್ಥೆ ಯಾವುದು? ರೋಡ್ಗೆ ಅಂತ ನೀಡಿದ್ದಾರೆ, ಸಾರಿ, ಈ ಒಂದು ಮೆಟ್ರೋಗೆ ಅಂತ ನೀಡಿದ್ದಾರೆ. ಯಾವುದಾಗಿರುತ್ತೆ? ವಿಶ್ವ ಬ್ಯಾಂಕ್ ಆಗಿರುತ್ತೆ, ಅಥವಾ ADB ಆಗಿರುತ್ತೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಅಥವಾ IMF ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ ಅಲ್ವಾ, ಚೆನ್ನೈ ಅವರಿಗೆ ಸಾಲವನ್ನು ನೀಡಿದ್ದಾರೆ. ಅದಕ್ಕೆ ಈ ಒಂದು ಮೆಟ್ರೋ ರೈಲು ವಿಸ್ತರಣೆಗಾಗಿ. ಆ್ಯಂಡ್ ನೆಕ್ಸ್ಟ್, ADB ನೀಡಿದ ಸಾಲದ ಪ್ರಮುಖ ಗುರಿಗಳಲ್ಲಿ ಇಂಗಾಲದ ಹೊರಸೂಸುವಿಕೆ ಕಡಿತವೂ ಒಂದಾಗಿದೆ. ಇದು ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಸರ್ ಇದು ಸಂಬಂಧಿಸಿದ ಯಾವ ವಲಯಕ್ಕೆ ಅಂತ ಕೇಳಿದ್ರೆ ಅವಾಗ ಹೇಳ್ತೀವಿ ಸಾರಿಗೆ ವಲಯಕ್ಕೆ ಅಂತ. ಸರ್ ಇವಾಗ ಹೇಳಿದೆವಲ್ವಾ ಚೆನ್ನೈ ಮೆಟ್ರೋ ಅಂತ. ಸೊ ಅದೇ. ಆ್ಯಂಡ್ ನೆಕ್ಸ್ಟ್, ಭಾರತೀಯ ನೌಕಾಪಡೆ ಇತ್ತೀಚೆಗೆ INAS 335 ಆಸ್ಟ್ರೇಸ್ ಸ್ಕ್ವಾಡ್ರನ್ ಅನ್ನು ಎಲ್ಲಿ ನಿಯೋಜಿಸಿದೆ ಅಂತ ಕೇಳಿದ್ರೆ ಈ ಒಂದು ಸ್ಕ್ವಾಡ್ರನ್ ಎಲ್ಲಿ ನಿಯೋಜಿಸಿದೆ? ಇದರ ಹೆಸರೇನಾಗಿದೆ? INAS 335 ಆಸ್ಟ್ರೇಸ್ ಅಂತ ಹೇಳ್ತೀವಿ. ಎಲ್ಲಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಆಪ್ಷನ್ ಸಿ, ಗೋವಾ ಅಂತ. ಯಾವುದು? ಗೋವಾದಲ್ಲಿ ಇದನ್ನ ನಿಯೋಜನೆ ಮಾಡಿದ್ದಾರೆ. ಯಾವುದು? ಈ ಒಂದು ಸ್ಕ್ವಾಡ್ರನ್ ಅನ್ನ. ಯಾವ ಸ್ಕ್ವಾಡ್ರನ್? INAS 335 ಆಸ್ಟ್ರೇಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, INAS 335 ಸ್ಕ್ವಾಡ್ರನ್ನಲ್ಲಿ ಬಳಸಲಾಗುವ ವಿಮಾನಗಳ ಮುಖ್ಯ ಸಾಮರ್ಥ್ಯವೇನು ಅಂತ ಕೇಳಿದ್ರೆ ಸರ್ ಏನಿದೆ ಇದರ ಒಂದು ಸಾಮರ್ಥ್ಯ? ಸೊ ಇದರ ಸಾಮರ್ಥ್ಯ ಬಂದುಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ, ದೀರ್ಘ ದೂರದ ಕಡಲು ಕಣ್ಗಾವಲು ಸರ್ ಮ್ಯಾರಿಟೈಮ್ ಸರ್ವೆಲೆನ್ಸ್ನ ಕೊಡುತ್ತೆ. ಇದು ಯಾವುದು? ಈ ಒಂದು ಸ್ಕ್ವಾಡ್ರನ್. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್, ಅನ್ವಯಿಕ ಸಂಶೋಧನೆಯಲ್ಲಿ ಶ್ರೇಷ್ಠತೆಗಾಗಿ ಯಾವ ಸಂಸ್ಥೆಗಳ ವಿಜ್ಞಾನಿಗಳಿಗೆ ನಾವೀನ್ಯತೆ ಪ್ರಶಸ್ತಿಯನ್ನು ಲಭಿಸಿದೆ ಅಂತ ಕೇಳಿದ್ರೆ ಸರ್ ನಾವೀನ್ಯತೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಆಪ್ಷನ್ ಬಿ, ಈ ಒಂದು NTPC ನೇತ್ರಾ ಅವರಿಗೆ ಮತ್ತು ಈ ಒಂದು CSIR ಅವರಿಗೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಯಾವ ಒಂದು ಪ್ರಶಸ್ತಿ? ನಾವೀನ್ಯತೆ ಪ್ರಶಸ್ತಿ ಅಂತ ಹೇಳ್ತೀವಿ. ಯಾವುದು? ನಾವೀನ್ಯತೆ ಪ್ರಶಸ್ತಿ. NTPC ನೆನ್ಪಿಟ್ಕೊಳ್ಳಿ, NTPC ಎಕ್ಸಾಮ್ ಬರೋರೇ ನೆನ್ಪಿಟ್ಕೊಳ್ಳಿ ಈ ಒಂದು ನಾವೀನ್ಯತೆ ಪ್ರಶಸ್ತಿ ಅಂತ. ನಿಮ್ಮ NTPC ಅನ್ನೋದು ಒಟ್ಟಿನಲ್ಲಿ NTPC ನೇತ್ರಾ ಅಂತ ಬರುತ್ತೆ, ಬಟ್ ಟೋಟಲ್ ಲಿಂಕ್ ಆಗುತ್ತಲ್ಲ, RRB NTPC ಬೇರೆ, ಈ ಒಂದು NTPCನೇ ಬೇರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಜಾಗತಿಕ AI ಸೂಚ್ಯಂಕ 2025ರಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದೇನೆ. ಸರ್ ಎಷ್ಟನೇ ಸ್ಥಾನದಲ್ಲಿದೆ ಈ ನಮ್ಮ ಭಾರತ? ಸೊ ಇದು ಬಂದಿರೋದು ಯಾವುದು? 3ನೇ ಸ್ಥಾನದಲ್ಲಿ. ಪವರ್ ಇಂಡೆಕ್ಸಲ್ಲೂ ಸಹ 3ನೇ ಸ್ಥಾನದಲ್ಲಿದ್ದೀವಿ, ಇದರಲ್ಲೂ ಸಹ 3ನೇ ಸ್ಥಾನದಲ್ಲಿದ್ದೀವಿ. ಮೊದಲು ಯಾರಿದ್ದಾರೆ? ಸೊ ಅದರಲ್ಲಿ ಯಾರಿದ್ರಲ್ಲೂ ಮೊದಲು, ಇದರಲ್ಲಿ ಅವರೇ ಇದ್ದಾರೆ. ಅದರಲ್ಲಿ ಎರಡು ಯಾರಿದ್ರಲ್ಲೂ, ಇಲ್ಲಿ ಸಹ 2ನೇದಲ್ಲಿ ಅವರೇ ಇದ್ದಾರೆ. ಯಾರು? ಚೀನಾದವರು 2 ಅಂತ ಹೇಳ್ತೀವಿ, US ಅವರು 1 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಮೆದುಳಿನ ರಕ್ತನಾಳ ಸಮಸ್ಯೆಗಳ ಚಿಕಿತ್ಸೆಗಾಗಿ ಸುಧಾರಿತ ಮೆದುಳಿನ ಸ್ಟಂಟ್ ಪ್ರಯೋಗ ಗ್ರಾಸ್ ರೂಟ್ ಅಂತ ಹೇಳಿದ್ವಲ್ವಾ ನಿಮಗೆ ನಿನ್ನೆ ಕ್ಲಾಸಲ್ಲಿ? ನೆನಪಿದೆಯಾ ನಿಮಗೆ? ಏನು ಹೇಳ್ಬೋದು ಅದಕ್ಕೆ ಹೆಸರು? ಗ್ರಾಸ್ ರೂಟ್ ಎಕ್ಸಾಕ್ಟ್ ಹೆಸರು. ಓಕೆ, ಯಾವುದು? AIIMS ದೆಹಲಿ ಅಂತ ಹೇಳ್ತೀವಿ, ನೆನಪಿದೆ ಅಲ್ವಾ?
ಸೊ ಮತ್ತೆ ರಿವಿಷನ್ ಆಗ್ತಿದೆಯಲ್ವ ಇಲ್ಲಿ ನಿಮಗೆ. ಸೊ ಮತ್ತೆ ಹೇಳ್ತಿದ್ದೀನಲ್ವಾ, ನೆನಪಿರ್ತೀರಿ. ಕರೆಂಟ್ ಅಫೇರ್ಸ್ ಆ್ಯಂಡ್ ಟಫ್ ಇಲ್ಲ, ಜಸ್ಟ್ ಡೈಲಿ ನೋಡ್ತಾ ಹೋಗ್ಬೇಕಷ್ಟೇ. ಆ್ಯಂಡ್ ದೆನ್ ಗೂಗಲ್ ಪ್ರಾಜೆಕ್ಟ್ ಸನ್ ಕ್ಯಾಚರ್ ನಮ್ಮ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ರೆ ಸರ್ ಏನಾಗಿದೆ ಅಂತಂದರೆ, ಇದು ಬಾಹ್ಯಾಕಾಶದಲ್ಲಿ ಸೌರಶಕ್ತಿ ಚಾಲಿತ ಡೇಟಾ ಕೇಂದ್ರಗಳನ್ನು ತೆರೆಯುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಯಾವುದು ಈ ಒಂದು ಪ್ರಾಜೆಕ್ಟ್ ಸನ್ ಕ್ಯಾಚರ್, ಯಾರು ಇದನ್ನು ಮಾಡಿದ್ದಾರೆ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಗೂಗಲ್. ಓಕೆ, ಗೂಗಲ್ ಅನ್ನೋದು ಒಂದು ಈ ಕಲಬುರಗಿ ಜಿಲ್ಲೆಯಲ್ಲಿ, ಕಲಬುರಗಿ ಅಥವಾ ರಾಯಚೂರಲ್ಲಿ ಒಂದು ಹಳ್ಳಿ ಸಹ ಇದೆ. ಆ್ಯಂಡ್ ನೆಕ್ಸ್ಟ್ 2025 WSF ಸ್ಕ್ವಾಶ್ ವಿಶ್ವ ಕಪ್ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದು ಅಂತ ಕೇಳಿದ್ರೆ ಸರ್, ಸ್ಕ್ವಾಶ್ ಅನ್ನು ಗೆದ್ದಿರ್ತಕ್ಕಂಥ ಸ್ಕ್ವಾಶ್ ವಿಶ್ವಕಪ್ ಎಲ್ಲಿ ನಡೆದಿತ್ತು ಸರ್, ಇದನ್ನು ಕೇಳ್ಬೋದಲ್ಲ ನಿಮಗೆ. ಓಕೆ, ಕ್ವಶನ್ ಇಲ್ಲಿ ಹಾಕಿದ್ದೀನಿ ಅಂತ ಅದನ್ನು ಮಾತ್ರ ಕೇಳಬೇಕಾಗಿತ್ತ ನಿಮಗೆ, ಯಾವುದು. ಸೊ ಇದಕ್ಕೆ ಯಾವ್ದು ಆನ್ಸರ್ ಆಗುತ್ತೆ? ಆಪ್ಷನ್ ಸಿ ಭಾರತ ಅಂತ ಹೇಳ್ತೀವಿ ಸರ್. ನಾವು ಯಾವ್ದು ಗೆದ್ದಿದೆ ಅಂದರೆ ಭಾರತ ಅಂತ ಹೇಳ್ತೀವಿ. ಬಟ್ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ದೇಶ ಯಾವುದು, ಅವಾಗಲೂ ಹೇಳಬೇಕಾಗುತ್ತೆ ಭಾರತವೇ ಅಂತ. ಎಲ್ಲಿ ಆಯೋಜನೆ ಮಾಡಿದ್ರು ಅವಾಗಲೂ ಹೇಳಬೇಕಾಗುತ್ತೆ ಚೆನ್ನೈಯಲ್ಲಿ ಆಯೋಜನೆ ಮಾಡಿದ್ರು. ತಮಿಳುನಾಡು ಏನಿದೆ ಅಲ್ವಾ, ಈ ಒಂದು ಸ್ಕ್ವಾಶ್ ವಿಶ್ವಕಪ್ಪನ್ನು ಆಯೋಜನೆ ಮಾಡಿತ್ತು ಅಂತ ಸರ್ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ವರ್ಲ್ಡ್ ಸ್ಕ್ವಾಶ್ ಈ ಒಂದು ಫೆಡರೇಷನ್ ಅಂತ ಹೇಳ್ತೀವಿ. ಸೊ ಅದು ಏನಾಗಿದೆ ಅಂದರೆ ಈ ಒಂದು ಸ್ಕ್ವಾಶ್ ವಿಶ್ವಕಪ್ ಪ್ರಶಸ್ತಿಯನ್ನು ಆಯೋಜನೆ ಮಾಡಿತ್ತು ಸರ್. ಮೀನ್ಸ್ ಒಂದು ಸ್ಕ್ವಾಶ್ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿತ್ತು ಎಲ್ಲಿ ಅಂದರೆ ಚೆನ್ನೈಯಲ್ಲಿ. ಸೊ ಅದನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತಂದರೆ ನಮ್ಮ ಭಾರತ ಅಂತ ಹೇಳ್ತೀವಿ. ಯಾವುದು? ನಮ್ಮ ಭಾರತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 23ನೇ ಪ್ರಶ್ನೆ, ಭಾರತವು ಮೊದಲ ಬಾರಿ ಯಾವ ಕ್ರೀಡೆಯಲ್ಲಿ ವರ್ಲ್ಡ್ ಸ್ಕ್ವಾಶ್ ಫೆಡರೇಷನ್ ವಿಶ್ವಕಪ್ ಪ್ರಶಸ್ತಿಯನ್ನು 2025 ಗೆದ್ದುಕೊಂಡಿತ್ತು? ಇವಾಗಲೇ ಹೇಳ್ತಿದ್ದೀನಲ್ವಾ ಸ್ಕ್ವಾಶ್ ಅಂತ. ಮತ್ತೆ ಯಾವುದಾಗುತ್ತೆ? ಫುಟ್ಬಾಲ್ ಆಗುತ್ತಾ? ಇಲ್ಲ ಅಲ್ವಾ, ಸ್ಕ್ವಾಶೇ ಆಗಿರೋದು. ಆ್ಯಂಡ್ ನೆಕ್ಸ್ಟ್ 2025 FIA ಯುರೋಪಿಯನ್ ಯಾರ್ಲಿ ಚಾಂಪಿಯನ್ಶಿಪ್ಪನ್ನು ಗೆದ್ದ ಭಾರತೀಯ ಸಂಸ್ಥೆ ಯಾವುದು ಅಂತ ಕೇಳಿದ್ದಾನೆ. ಯಾವ ಸಂಸ್ಥೆ ಗೆದ್ದಿದೆ ಇದನ್ನು? ಸೊ ಇದನ್ನು ನಾವು MRF ಟೈರ್ಸ್ ಅಂತ ಹೇಳ್ತೀವಿ. ವಿರಾಟ್ ಕೊಹ್ಲಿ ಬ್ಯಾಟ್ ಮೇಲೆ ಇದೆಯಲ್ವಾ MRF ಟೈರ್, ಅದೇ ನೋಡಿದ್ದು. ಯಾವುದು? FIA ಯುರೋಪಿಯನ್ ಯಾರ್ಲಿ ಚಾಂಪಿಯನ್ಶಿಪ್ಪನ್ನು ಗೆದ್ದಿರ್ತಕ್ಕಂಥ ಯಾರ್ಲಿ ಚಾಂಪಿಯನ್ಶಿಪ್ನ ಗೆದ್ದಿರ್ತಕ್ಕಂಥ ಭಾರತೀಯ ಸಂಸ್ಥೆ ಯಾವುದಂದ್ರೆ MRF ಟೈರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಆಸ್ಟ್ರಾ ಹಿಂದ್ ಮಿಲಿಟರಿ ವ್ಯಾಯಾಮವು ಭಾರತ ಮತ್ತು ಯಾವ ದೇಶದ ನಡುವೆ, ಆಸ್ಟ್ರೇಲಿಯಾ ಮತ್ತು ಇದು ಎಲ್ಲಿ ನಡೆದಿತ್ತು ಅಂತ ಕೇಳ್ತೇನೆ. ಅವಾಗಲೂ ಹೇಳಬೇಕಾಗುತ್ತೆ ಪರ್ತ್ ಆಸ್ಟ್ರೇಲಿಯಾದಲ್ಲಿ ಇದು ನಡೆದಿತ್ತು ಅಂತ. ಆ್ಯಂಡ್ ನೆಕ್ಸ್ಟ್ ಪರ್ತ್ ಇಲ್ಲಿ ಇದೆ ಅಲ್ವಾ, ಆಪ್ಷನ್ ಸಿ, ಇದು ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 27ನೇ ಪ್ರಶ್ನೆ, ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ನಮ್ಮ ಭಾರತದ ಶ್ರೇಯಾಂಕ ಎಷ್ಟು? ಎಷ್ಟನೇ ಶ್ರೇಯಾಂಕದಲ್ಲಿ ಇದ್ದೀವಿ ನಾವು? ಎಷ್ಟರಲ್ಲಿದ್ದೀವಿ ನಾವು? ತಿನ್ನಕ್ಕೆ ಸಹ ಆಹಾರ ಇಲ್ಲ ನಮ್ಮಲ್ಲಿ. ಎಷ್ಟು? 102ನೇ ಸ್ಥಾನ ಅಂತ ಹೇಳ್ತೀವಿ ಸರ್. ಎಷ್ಟು? 102ನೇ ಸ್ಥಾನ ಅಂತ ಹೇಳ್ತೀವಿ. ಸೊ ಅದಕ್ಕೆ ಒಂದು ತುತ್ತ ಅನ್ನವನ್ನು ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಥಿಂಕ್ ಮಾಡಿ ಈ ಒಂದು ಶ್ರೇಯಾಂಕವನ್ನು. ಓಕೆ, ಈ ಒಂದು ಇಂಡೆಕ್ಸನ್ನು ನೆನ್ಪಿಟ್ಕೊಳ್ಳಿ. ಸೊ ಸಾಕಷ್ಟು ಜನರಿಗೆ ನಮ್ಮ ಭಾರತದಲ್ಲಿ ಇದೆಯಲ್ವಾ ಬೆಳೆದಿದ್ದೀವಿ, ಆ್ಯಂಡ್ ದೆನ್ GDPಯಲ್ಲಿ ಇವಾಗ 4ನೇ ಸ್ಥಾನದಲ್ಲಿ ಇದ್ದೀವಿ ಅಂತ ಸೋ ಕಾಲ್ಡ್ ಹೇಳ್ತಾ ನಾವು ತಿರುಗಾಡ್ತಿದ್ದೀವಿ. ಓಕೆ, ಬಟ್ ನಮ್ಮ ಒಂದು ಬದುಕುವ ಶೈಲಿ ಹೇಗಿದೆ, ಸೊ ಇದನ್ನು ಸಹ ನಮಗೆ ಮ್ಯಾಟ್ರ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಎಷ್ಟೋ ಜನ ನಮ್ಮ ಭಾರತದಲ್ಲಿ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ. ನೀವು ಸಮ್ ಡೇಟಾಗಳನ್ನ ತೆಗೆದು ನೋಡಿ, ನೀವು ಗೂಗಲ್ ಮಾಡ್ಕೊಳ್ಳಿ ಸರಿನಾ. ಊಟ ಇಲ್ಲದೆ ಸಾಯ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಬಟ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಅತಿ ಹೆಚ್ಚು ಮೀಟ್ ಎಕ್ಸ್ಪೋರ್ಟಲ್ಲಿ ಟಾಪ್ 10 ನಮ್ಮ ಭಾರತ ದೇಶವೂ ಸಹ ಇದೆ. ಟಾಪ್ 3 ಇರ್ಬೋದು ಅನ್ಸುತ್ತೆ. ಓಕೆ, ಮೀಟ್ ಎಕ್ಸ್ಪೋರ್ಟಲ್ಲಿ. ಬಟ್ ಇಲ್ಲಿಂದ ಮೀಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿರ್ತಕ್ಕಂಥ ಜನ ಎಷ್ಟೋ ಜನ ಹೇಗೆ ಅಂತಂದರೆ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ. ಅದು ಸಹ ನಿಮ್ಗೆ ಗೊತ್ತಿರಲಿ. ಇದು 102ನೇ ಸ್ಥಾನ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಜಾಗತಿಕ ಹಸಿವು ಸೂಚ್ಯಂಕ 2025 ಪ್ರಕಾರ ಭಾರತವು ಯಾವ ವರ್ಗದಲ್ಲಿದೆ? ಅತಿ ಗಂಭೀರವಾಗಿದೆ ನೋಡಿರಿ. ಅತಿ ಗಂಭೀರವಾಗಿದೆ, ಜಸ್ಟ್ ಗಂಭೀರ. ಸೀರಿಯಸ್ ಅಂತ ಹೇಳ್ತೀವಿ ಸರಿನಾ. ಸೊ ಜಸ್ಟ್ ಸೀರಿಯಸ್ ಆಗಿ ತಗೊಳ್ಳಿ, ಇದನ್ನ ಫನ್ ಆಯ್ತು ತಗೊಳ್ಳಿ ಅಂತ ರಾಜಕಾರಣಿಗಳು ಬಿಟ್ಬಿಡ್ತಾರೆ. ಆ್ಯಂಡ್ ನೆಕ್ಸ್ಟ್, ಜಾಗತಿಕ ಎ ಸೂಚ್ಯಂಕದಲ್ಲಿ 1 ಮತ್ತು 2ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಅಮೆರಿಕ ಮತ್ತು ಚೀನಾ ಅಂತ ಹೇಳಿದಲ್ವಾ, ಆಪ್ಷನ್ ಬಿ ಸರಿ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಇದು ನಿಮಗೆ ಯಾವುದು? ಭಾರತದ ಮೊದಲ ಸೆಮಿಕಂಡಕ್ಟರ್ ಇನ್ನೋವೇಷನ್ ಮ್ಯೂಸಿಯಂ ಎಲ್ಲಿ ಉದ್ಘಾಟನೆ ಆಗಿದೆ ಅಂತ ಸರಿನಾ. ಸೊ ಇದನ್ನು ಹೋಮ್ವರ್ಕ್ ಆಗಿ ತಗೊಳ್ಳಿ. ಇದನ್ನು ಆಲ್ರೆಡಿ ನಿಮಗೆ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ಸರಿನಾ. ಸೊ ಇದನ್ನು ಮಿಸ್ ಮಾಡಬೇಡಿ, ರಾಂಗ್ ಮಾಡಬೇಡಿ ಅಷ್ಟೇ. ಓಕೆ, ಇದನ್ನು ಕಾಮೆಂಟ್ ಮಾಡಿ. ಓಕೆ, ಇಷ್ಟು ಹೇಳ್ತಾ, ಸೊ ಇಲ್ಲಿವರೆಗೆ 30 ಕ್ವಶನ್ಗಳು ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.